ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೇ 1 ಆಫ್ ಮೈ ಕಾಶ್ಮೀರ್ ಸೋಲೋ ಟ್ರಿಪ್. ಬ್ಯಾಂಗ್ಳೂರಿಂದ ಶ್ರೀನಗರ ಡೈರೆಕ್ಟ್ ಫ್ಲೈಟ್ ಜಾಸ್ತಿ ಇದ್ರಿಂದ ಬಜೆಟ್ ಕಮ್ಮಿ ಮಾಡೋಕ್ಕೆ ಬೇರೆ ರೂಟ್ ತೊಗೊಂಡೆ. ಅದೇಗಂತ ನೀವೇ ನೋಡಿ. ಮೊದಲಿಗೆ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಫ್ಲೈಟ್ ಬುಕ್ ಮಾಡೋ ಬದಲು ಡೆಲ್ಲಿಯಿಂದ 30 ಕಿಲೋಮೀಟರ್ ಆಚೆ ಇರೋ ಗಾಜಿಯಾಬಾದ್ನ ಹಿಂಡನ್ ಏರ್ಪೋರ್ಟ್ಗೆ ಬುಕ್ ಮಾಡಿದೆ. ಸೊ ಡೆಲ್ಲಿಗೆ ಕಂಪೇರ್ ಮಾಡಿದರೆ 2 to 3K ಕಮ್ಮಿ ಆಗುತ್ತೆ. ಆ್ಯಂಡ್ ಈ ಹಿಂಡನ್ ಏರ್ಪೋರ್ಟ್ ತುಂಬಾ ಸಣ್ಣ ಏರ್ಪೋರ್ಟ್ ಆ್ಯಂಡ್ ಇದು ಒಂದು ಮಿಲಿಟರಿ ಏರ್ಪೋರ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಫೋಟೋಗ್ರಫಿ ಅಥವಾ ವೀಡಿಯೋಗ್ರಫಿ ಪ್ರಾಹಿಬಿಟೆಡ್ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಕ್ಯಾಬ್ ಬುಕ್ ಮಾಡ್ಕೊಂಡು ನಾನು ಹೊಟ್ಟಿದ್ದು ಡೆಲ್ಲಿ ರೋಹಿಲ್ಲಾ ರೈಲ್ವೆ ಸ್ಟೇಷನ್ಗೆ. ಬಿಕಾಸ್ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಉಧಂಪುರ್ಗೆ ಟ್ರೈನ್ ಇಲ್ಲಿಂದನೇ ಇದ್ದೀವಿ. ನೀವು ಏನಾದರೂ ಕಾಶ್ಮೀರ್ಗೆ ಬಜೆಟಲ್ಲೇ ಪ್ಲ್ಯಾನ್ ಮಾಡಬೇಕಂದ್ರೆ ಡೆಲ್ಲಿ ಅಥವಾ ಯಾವುದೋ ಚಿಕ್ಕ ಏರ್ಪೋರ್ಟ್ ಫಸ್ಟ್ ಬನ್ನಿ. ಸೊ ನೆಕ್ಸ್ಟ್ ಅಲ್ಲಿಂದ ಟ್ರೈನ್ ತೊಗೊಳ್ಳಿ. ಟ್ರೈನ್ ಎಲ್ಲಿಗೆ ತೊಗೋಬೇಕು? ಉಧಂಪುರ್ ತೊಗೊಬೇಕು. ಸೊ ಉಧಂಪುರಿಂದ ನಿಮಗೆ ಬನಿಯಾಲ್ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿಗೆ ನಿಮಗೆ ಬಸ್ಸಸ್ ಈಸಿಯಾಗಿ ಸಿಗುತ್ತೆ ಡೆಲ್ಲಿ ಉಧಂಪುರಿಂದ. ನೆಕ್ಸ್ಟ್ ಉಧಂಪುರಿಂದ ಬನಿಯಾಲ್ಗೆ ಹೋದ್ಮೇಲೆ ಬನಿಯಾಲಿಂದ ಡೈರೆಕ್ಟ್ ನೀವು ಜಮ್ಮುವಿಂದ ಯಾವತ್ತೂ ಟ್ರೈನ್ ಇಲ್ಲ ಎಲ್ಲಿಗೆ? ಕಾಶ್ಮೀರ್ಗೆ. ಸೊ ಉಧಂಪುರಿಂದ ಯಾವುದಾದ್ರು ಬಸ್ ತೊಗೊಬೇಕು ಬನಿಯಾಲ್ಗೆ, ಬನಿಯಾಲಿಂದ ನೆಕ್ಸ್ಟ್ ಟ್ರೈನ್ ತೊಗೊಬೇಕು. ಸೊ ಅದು ಆಲ್ಮೋಸ್ಟ್ 1 hour ಜರ್ನಿ ಏನೋ ಬನಿಯಾಲಿಂದ ಶ್ರೀನಗರ್ಗೆ. ಸೊ ಈ ಜರ್ನಿ ಅಂತೂ ತುಂಬಾ ಅಡ್ವೆಂಚರ್ ಆಗಿರುತ್ತೆ. ತೋರಿಸ್ತೀನಿ ಪ್ರತಿಯೊಂದು ಜರ್ನಿ ಯಾವ ಥರ ಇರುತ್ತೆ ಅಂತ ನನ್ನ ವ್ಲಾಗಲ್ಲಿ. ಡೆಲ್ಲಿಯಿಂದ ಉಧಂಪುರ್ಗೆ 1 night ಜರ್ನಿ ಅಂತ ಹೇಳ್ಬೋದು. ರಾತ್ರಿ 10:30 ಹಂಗೆ ಬಿಟ್ಟರೆ ಬೆಳಗ್ಗೆ 9 ಹಂಗೆ ರೀಚ್ ಆಗ್ತೀವಿ. ಅಲ್ಲಿಗೆ ರೀಚ್ ಆದಮೇಲೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ. ಸೊ ಫಾಲೋ ಮಾಡೋದನ್ನು ಮರಿಬೇಡಿ.